ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 5 ಎಕರೆ ಜಮೀನು ಸ್ನೇಹಿತರೆ. ನೋಡಿ, ಇದೆ 5 ಎಕರೆ. ಈ ಬ್ಲೂ ಶೀಟ್ ಏನಿದೆ ಮನೆ, ಅಲ್ಲಿಂದಲೇ ಲ್ಯಾಂಡ್ ಸ್ಟೇಟು. ಲ್ಯಾಂಡ್ ಹಂಗೆ ಇದ್ದಂಗಿದೆ. ಇದು ನಿಮಗೆ ಬ್ಲ್ಯಾಕು ಮತ್ತು ರೆಡ್ ಮಣ್ಣು ಮಿಕ್ಸಿಂಗ್ ಆಗಿರುವಂತಹ ಒಂದು ಮಣ್ಣು. ಇದು ಅಂದರೆ ಮೆರೂನ್ ಟೈಪ್ ಬರುತ್ತೆ, ಆದರೆ ಬ್ಲ್ಯಾಕ್ ಅಲ್ಲ. ನಿಮಗೆ ಸಾಯಿಲ್ ಸಾಲಿಡ್ ಆಗಿದೆ, ಒಂದೇ ಫ್ಲ್ಯಾಟ್ ಆಗಿದೆ ಜಾಗ. ತಾವು ನೋಡ್ತಾ ಇದ್ದೀರಾ, ರನ್ನಿಂಗ್ ಬೋರ್ ಇದೆ. ನಾನು ಈ ಲ್ಯಾಂಡ ನಿಮಗೆ ಏಕ ಫೆನ್ಸಿಂಗ್ ಇದೆ, ಅದರ ಪೂರ ತೆಗ್ದೀನಿ. ಆದರೆ ನಮ್ಗೆ ಇದರಲ್ಲಿ 5 ಎಕರೆ ಇವಾಗ ಏನು ನೋಡ್ತಿದ್ದೀವಿ, ಇದು ಮಾತ್ರ 5 ಎಕರೆ ಕೊಡೋಂತಹ ಜಾಗ ಸ್ನೇಹಿತರೆ. ಜಾಗ ಚೆನ್ನಾಗಿದೆ, ವಿಲೇಜ್ಗೂ ನಿಯರ್ ಆಗಿದೆ, ವಿಲೇಜ್ ಪಕ್ಕದಲ್ಲೇ ಇದೆ. ನಿಮಗೆ ಸ್ಟೇಟ್ ಹೈವೇಯಿಂದ ನಿಮಗೆ ಬರೀ 100 ಮೀಟ್ರ್ ಲ್ಯಾಂಡ್, ನಿಮಗೆ ಬರೀ 100 ಮೀಟ್ರ್ ಇದೆ ಸ್ನೇಹಿತರೆ. ಇದು ಪರ್ ಎಕರ್ ಬಂದು ನಿಮಗೆ 40 ಲ್ಯಾಕ್ಸ್ ಹೇಳ್ತಾರೆ. 1 ಎಕರೆಗೆ 40 ಲಕ್ಷ ಹೇಳ್ತಾರೆ. ತಾವು ನೋಡ್ತಾ ಇದ್ದೀರ ಮಣ್ಣು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಭೂಮಿ ಒಳ್ಳೆ ಸ್ಕ್ವೈರ್ ಆಗಿ ಬಾಕ್ಸ್ ಟೈಪ್ ಇದೆ, ಸೂಪರಾಗಿದೆ. ತಾರ್ ರೋಡ್ ಪಾಯಿಂಟ್ ಇದು. ತಾರ್ ರೋಡ್ಗೆ ತುಂಬ ಚೆನ್ನಾಗಿದೆ. ಲೇಬರ್ಗಾಗಲಿ ನಮಗೆ ಬೇರೆ ಯಾವುದಕ್ಕೆ ಆಗಲಿ ತೊಂದರೆ ಇಲ್ಲ. ಹೇಳಿದಲ್ಲ, ಸ್ಟೇಟ್ ಹೈವೇಯಿಂದ ನಮಗೆ ಬರೀ 100 ಮೀಟ್ರು, ಅಷ್ಟು ಕೂಡ ಆಗೋಲ್ಲ, ಆದರೂ 100 ಮೀಟ್ರು ಇಟ್ಕೊಳ್ಳಿ. ರನ್ನಿಂಗ್ ಕಲ್ಟಿವೇಷನ್. ಇಲ್ಲೆಲ್ಲ ನಮಗೆ ಜೋಳ, ಅರಿಶಿನ, ಕಬ್ಬು, ಪ್ರತಿಯೊಂದು ಬೆಳೆನೂ ಬೆಳೀತಾರೆ ಇಲ್ಲಿ. ಇಷ್ಟು ಬೆಳೆಯನ್ನು ಬೆಳಿಬೇಕು ಅಂತಂದರೆ ನೀರಾವರಿಯಲ್ಲಿಗೆ ಹೆಂಗಿದೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ನೋಡಿ, 1 TC ಇದೆ. ನೀರಾವರಿ ಕೂಡ ನಮಗೆ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಇದು ಜಾಗದಲ್ಲಿ ನೀರಾವರಿ ಮಾತ್ರ ಸುಪೀರಿಯರ್. ಒಂದು ರನ್ನಿಂಗ್ ಬೋರಿ ಇಷ್ಟು ಬೆಳೆಗಳು ಬೆಳೀತಾ ಇದ್ದಾರೆ. ಇವತ್ತು ನಾವು ಎಲ್ಲಿಂದ ಎಲ್ಲಿಗೆ ಹೋದರೂ ಫಸ್ಟ್ ಪ್ರಿಫರೆನ್ಸ್ ನಾವು ನೀರಿಗೆ ಕೊಡಬೇಕು ಸ್ನೇಹಿತರೆ. ನಾವು ಅವರು ಇವ್ರಿಗೆ ಮಾತು ಕೇಳೋದಲ್ಲ. ಇವತ್ತು ಎಲ್ಲಿಂದ ಎಲ್ಲಿಗೆ ಅವರು ಲ್ಯಾಂಡ್ ರೇಟ್ಗಳು ಗಗನಕ್ಕೆ ಹೋಗಿದ್ದಾವೆ. ನಾವು ಬೇಗ ಬೇಗ ಬಂದು ಈ ಥರ ಜಾಗಗಳನ್ನ ನಾವು ಪರ್ಚೇಸ್ ಮಾಡಿ. ನೋಡಿ, ನೀವು ಇಲ್ಲಿ ಏನು ಬೆಳೆ ಹಾಕ್ತೀರಿ ಸ್ನೇಹಿತರೆ, ಅಡಿಕೆ, ತೆಂಗು, ಮಾವು, ದಾಳಿಂಬೆ, ಸಪೋಟ, ಕಿವಿ, ಆ್ಯಪಲ್ಲು, ಪ್ರತಿಯೊಂದು ನೀವು ಯಾವುದಾದ್ರು ಹಾಕಿ, ಆಯಿತಾ, ಸೂಪರಾಗಿ ಬೆಳಿಬೋದು ನಮ್ಮಲ್ಲಿ. ಯಾಕೆಂದರೆ ಯಾವಾಗಲೂ ಮಣ್ಣಿನ ಗುಣ ಮತ್ತು ಆ ಸುತ್ತಮುತ್ತಲಿನ ವಾತಾವರಣ ಇದು ಹೆಂಗಿರುತ್ತೆ, ಅದು ಪ್ರತಿಯೊಂದು ಗಿಡಗಳನ್ನೂ ಬೆಳೀಲಿಕ್ಕೆ ಒಂದು ಅವಕಾಶ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಜಾಗ ಬಂದು ನಿಮಗೆ ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಜಾಗದ ಬಗ್ಗೆ ಅಂತೂ ಒಂದು ಚೂರು ಕೈ ತೋರಿಸಂಗಿಲ್ಲ, ಹಂಗಿದೆ ಲ್ಯಾಂಡ್ ಮಾತ್ರ. ನಾವು ಕಣ್ಣಾರ ನೋಡಿದಾಗ ಮಾತ್ರ ಗೊತ್ತಾಗೋದು ಯಾವ ಥರ ಇದೆ, ಏನಿದೆ ಅಂತ. ನಾವು ಬಾಯಲ್ಲಿ ಹೇಳಲಿಕ್ಕೂ ಮಾಡಲಿಕ್ಕೂ ಸಂಬಂಧ ಇಲ್ಲ. ರೋಡ್ ಅಪ್ರೋಚ್ ಕೂಡ ತುಂಬ ಚೆನ್ನಾಗಿದೆ. ತಾರ್ ರೋಡ್ ಏಕ ನಮಗೆ ಉದ್ದನೂ ಕೂಡ ಹಂಗೆ, ಅಗಲ ಕೂಡ ಹಂಗೆ, ಹೇಳಿದಲ್ಲ ಸ್ಕ್ವಯರ್ ಇದ್ದಂಗಿದೆ. ನಮಗೆ ಜಾಗ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ನಾವಿಲ್ಲಿ ಹೇಳಿದ್ವಲ್ಲ, ಇಷ್ಟೊಂದು ನಾವು ಏನೇ ಗಿಡಗಳ ಇದು ಮಾಡಿದ್ರು ಒಳ್ಳೆ ಬೆಳೆ ಅಂತ ಬೆಳಿಬೋದು. ಸುತ್ತಮುತ್ತ ಒಳ್ಳೆ ವಾತಾವರಣ. ನೋಡಿ, ಬೆಟ್ಟ ಗುಡ್ಡಗಳು ಕಾಣುವಂತಹ ಒಂದು ಜಾಗ ತುಂಬ ಚೆನ್ನಾಗಿದೆ. ಪರಿಸರ ಯಾವಾಗಲೂ ಅಷ್ಟೇ, ಪ್ರಕೃತಿ ಎಷ್ಟು ಚೆನ್ನಾಗಿರುತ್ತೋ ಮನುಷ್ಯನೂ ಕೂಡ ಅಷ್ಟೇ ಚೆನ್ನಾಗಿರ್ತಾನೆ. ಮನುಷ್ಯನ ಆರೋಗ್ಯದಿಂದ ಜಾಸ್ತಿ ಇರಬೇಕು ಅಂತ ಹೇಳಿದ್ರೆ ನಾವು ಈ ಪ್ರಕೃತಿ ಮಡಿಲಲ್ಲಿ ಇದ್ದಾಗ ಅದರ ಆನಂದನೇ ಬೇರೆ. ನಾವು ಅನಾರೋಗ್ಯ ಪಡ್ಕೊಳ್ಳೋಕ್ಕಿಂತ ಆರೋಗ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಎಲ್ಲಿಂದ ಎಲ್ಲಿಗೆ ಅವರು ಪೊಲ್ಯೂಷನ್ಗಳು ತುಂಬ ಇದ್ದಾವೆ ಸ್ನೇಹಿತರೆ. ಮುಂದಕ್ಕೆ ಬೆಂಗಳೂರು ಕೂಡ ಇರೋಕ್ಕಾಗಲ್ಲಂಥ ವಿದ್ಯಮಾನಗಳು ಸಾಮಾನ್ಯವಾಗಿ ಹೇಳ್ತಾ ಇದ್ದಾವೆ. ಆದರೆ ನಾವು ಇವಾಗಿಂದ ಒಳ್ಳೆ ಕಡೆ ಒಳ್ಳೆ ಜಾಗ ತಗೊಂಡು ಹಳ್ಳಿಗಳಲ್ಲಿ ಬಂದಿದ್ದಾಗ ಇಲ್ಲಿ ಪರಿಸರ ನಮಗೆ ತುಂಬ ಹೊಸ ಹೊಸ ಪಾಠಗಳನ್ನ ಕಲಿಸ್ದಂಗೆ ನಮಗಿಲ್ಲಿ ಪ್ರತಿಯೊಂದು ಕೂಡ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಹಣದಿಂದ ಹೋಗ್ತಾ ಇದ್ದೀವಿ ಹೊರತು ಪ್ರತಿಯೊಬ್ಬರು ಕೂಡ ಅಷ್ಟೇ. ಹಣ ತುಂಬ ಪ್ರಾಮುಖ್ಯತೆ ಇಲ್ಲ ಅಂತನಲ್ಲ, ಹಣಕ್ಕಿಂತ ಹೆಚ್ಚಾಗಿ ಆರೋಗ್ಯ ಕೂಡ ನಮಗೆ ಅಷ್ಟೇ ಪ್ರಾಮುಖ್ಯತೆ. ಯಾಕೆಂದರೆ ಆರೋಗ್ಯ ಚೆನ್ನಾಗಿದ್ದರೆ ಹಣ ಸಂಪಾದನೆ ಮಾಡ್ಬೋದು. ಆರೋಗ್ಯನೇ ಇಲ್ಲ ಅಂತಂದರೆ, ಆರೋಗ್ಯ ಕಾಪಾಡ್ಕೋಬೇಕು ಅಂತಂದರೆ ಆಗ ದಿನಚರಿ ಹೋಗಬೇಕು. ನೋಡಿ, ಒಂದು ಥರ ಒಂದಕ್ಕೊಂದು ತುಂಬ ಎಷ್ಟು ಇದಾಗಿದೆ ಅಂತ.
ನಾವು ಸದ್ಯಕ್ಕೆ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ಸಂಪಾದನೆ ಮಾಡಿ ನಮ್ಮ ಮುಂದಿನ ಫ್ಯೂಚರ್, ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಇದು ಮಾಡಿ ಅದೇ ಲೈನ್ಲಿದೆ ನೋಡಿ. ಈಗ ಇವರು ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ ಜಮೀನಲ್ಲೇ, ಅಲ್ಲೇ ವಾಸ ಇದ್ದಾರೆ ಜಮೀನಲ್ಲೇ ಪಕ್ಕದಲ್ಲಿ. ಆಮೇಲೆ ಸುತ್ತ ನಿಮಗೆಲ್ಲ ರನ್ನಿಂಗ್ ಕಲ್ಟಿವೇಷನ್ನೇ. ಇಲ್ಲಿ ಯಾರು ಕೂಡ ಲ್ಯಾಂಡ್ ಮಾಡಿದೆ ಹಂಗೆ ಇಲ್ಲ, ಎಲ್ಲ ಕೂಡ ರನ್ನಿಂಗೆ ತುಂಬ ಚೆನ್ನಾಗಿದೆ. ಇವ್ರು ನೋಡಿ ಪಕ್ಕದಲ್ಲಿ ಈಗ ನೋಡಿ ಮನೆ ಕಟ್ಕೊಂಡು ಅಲ್ಲೇ ವಾಸ ಇದ್ದಾರೆ ಆರಾಮಾಗಿ. ಶೆಡ್ ಕಟ್ಕೊಂಡಿದ್ದಾರೆ, ಕೌ ಶೆಡ್ ಇದೆ, ಪ್ರತಿಯೊಂದು ಅವ್ರು ಮಾಡ್ಕೊಂಡಿದ್ದಾರೆ. ಆದರೆ ನಾವು ಕೂಡ ಇದೇ ಥರ ನಾವು ಅಲ್ಲೂ ಕೂಡ ನಾವು ಮಾಡ್ಬೋದು. ಒಂದು ಕೌ ಶೆಡ್ ಕಟ್ಟಿಬಿಟ್ಟು ಒಂದು 4-5 ಹಸ ಬಿಟ್ಕೊಂಡ್ರೆ ಸಾಕು. ಪ್ರತಿಯೊಬ್ಬರಿಗೆ ಹೇಳಿದಷ್ಟು ನಾವು ಕೆಮಿಕಲ್ಸ್ ಯೂಸ್ ಮಾಡೋದಕ್ಕಿಂತ ಸಾಧ್ಯ ಆದಷ್ಟು ಸಾವಯವ ಕೃಷಿ ಮಾಡಿಕೊಂಡು ನಾವು ಸ್ವಲ್ಪ ಜನಗಳಿಗೆ ಮಾದರಿ ಆಗಬೇಕು. ಯಾಕೆ ಅಂತಂದರೆ ಇವತ್ತು ಆರೋಗ್ಯಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡಬೇಕು. ನಮ್ಮಿಂದ 4 ಜನಕ್ಕೆ ಅನುಕೂಲ ಆದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪಲಿ, ಎಷ್ಟು ಜನಗಳು ಲ್ಯಾಂಡ್ಗಳು ಒಳ್ಳೊಳ್ಳೆ ಲ್ಯಾಂಡ್ ಬೇಕು ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಂತ. ನಿಮ್ಮಿಂದ ನಮಗೂ ಕೂಡ ಮುಂದೆ ಬೆಳೀಲಿಕ್ಕೆ ಇನ್ನೂ ಒಳ್ಳೊಳ್ಳೆ ರೀತಿ ವಿಡಿಯೋಗಳು ಹಾಕಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.